ಸೊ ಇವತ್ತು ಏನ್ರಿ ಇವತ್ತು ಹ್ಯಾಪಿ ಆನಿವರ್ಸರಿ ಇವತ್ತು ನಮ್ದು. ಆನಿವರ್ಸರಿಗೆ ಲಾಸ್ಟ್ ಇಯರ್ ಗಿಫ್ಟ್ ಮಾಡಿದ್ವಿ. ಅದು ಇವಾಗ ಬರ್ತಾ ಇದೆ. ಲಾಸ್ಟ್ ಇಯರ್ ಬುಕ್ ಮಾಡಿದಕ್ಕೆ ಯಾಕೆಂತ ನೀವೇ ಕೇಳಿ. ಇಷ್ಟ ಇಲ್ಲ ಅನ್ಸುತ್ತೆ. ಏನ್ ಇಷ್ಟ ಇಲ್ದಂತೆ ನಾನು 8 ವರ್ಷ ಇವ್ರ ಜೊತೆ ಸಂಸಾರ ಮಾಡಿದೀನ. 7 ವರ್ಷ. ಹೆಂಗಿದ್ಯಾ ನೋಡು ಗಂಡ. ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲ ಎಂಟ್ರೆನ್ಸ್ ಸಕ್ಕತ್. ಹೌದಾ ಬಿಡವ ಎಲ್ಲೆಲ್ಲೆಲ್ಲೆ ಪಿಂಟ್ರೆಸ್ಟ್ ನಂತೂ ಫುಲ್ಲು ಹಿಂಡು ಬಿಟ್ಟವ್ರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮೊನ್ನೆಯ ಕಂಟಿನ್ಯೂಷನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾನು ಮೊನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ನಾನು ಮೇಘನ ಮನೆ ಗೃಹ ಪ್ರವೇಶಕ್ಕೆ ಅಂತ ಬಂದಿದ್ದೆ. ಸೊ ಮೇಘನ ಆ್ಯಕ್ಚುಲಿ ನಂಗೆ ಹೇಳಬೇಕು ಅಂದರೆ ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ಯೂಟ್ಯೂಬ್ ನಾವು ಜರ್ನಿನ ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದಾಗ ಮೇಘನ ಅವ್ರು ಕೂಡ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಫ್ರೆಂಡ್ಸ್ ಆಗಿದ್ದೀವಿ. ಯಾವತ್ತೂ ಒಂದು ದಿನವೂ ನಮ್ಮ ಮಧ್ಯೆ ಯಾವುದೇ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಟಚ್ ವುಡ್ ಏನೂ ಬಂದಿಲ್ಲ. ಆ್ಯಂಡ್ ಏನಪ್ಪ ಅಂದರೆ ನಾವು ತುಂಬಾ ಲೈಕ್ ಫ್ರೆಂಡ್ಸ್ಗಿಂತ ಜಾಸ್ತಿ ಒಂಥರ ಅಕ್ಕ ತಂಗಿರ ಥರನೇ ಇದ್ದೀವಿ. ಪ್ರತಿಯೊಂದು ನಂದೇನಾದರೂ ಪರ್ಸ್ನಲ್ ಏನೇ ಪ್ರಾಬ್ಲಮ್ಸ್ ಇದ್ದರು ಅಥವಾ ಏನೇ ಖುಷಿ ಇದ್ದರೂ ಪ್ರತಿಯೊಂದರೂ ನಾನು ಮೇಘನ ಹತ್ರ ಹೇಳ್ಕೊತೀನಿ, ಮೇಘನ ನನ್ನ ಹತ್ರ ಹೇಳ್ಕೊತಾರೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ರೀತಿ ನೋಡೋಕೆ ಹೋಗಬೇಕು ಅಂದರೆ ಆ್ಯಕ್ಚುಲಿ ನನಗಿಂತ ತುಂಬಾ ಚಿಕ್ಕವರು, ಬಟ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಆ್ಯಂಡ್ ಇವತ್ತು ನಾನು ಅವರ ಮನೆ ಗೃಹ ಪ್ರವೇಶಕ್ಕೆ ಅಂತ ಬಂದಿದೆ. ಸೊ ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ ಒಂದು ಸ್ವಲ್ಪ ಅವರ ಮನೇನ ಟೋರ್ ಕೂಡ ಮಾಡಿದ್ದೀನಿ. ಲೈಕ್ ನನಗಿಷ್ಟ ಆಯಿತು. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಅವ್ರು ಸೆಲೆಕ್ಟ್ ಮಾಡಿರೋ ಪ್ರತಿಯೊಂದು ವಾಲ್ಪೇಪರ್ಸ್ ಆಗಲಿ ಅಥವಾ ಗ್ರೆನೈಟ್ಸ್ ಆಗಲಿ ಅಥವಾ ಇದು ವಾರ್ಡ್ರೋಬ್ಗೆ ಹಾಕಿರುವಂಥ ಇದು ಶೀಟ್ಸ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ಅಂದ್ಕೊಂಡಿದ್ರು ಲೈಕ್ ನಾನು ಇದೇ ಥರ ಕಟ್ಟಿಸ್ಬೇಕು ಅಂತ. ಸೊ ಅದೇ ಥರ ಕಟ್ಟಿಸಿದ್ದಾರೆ. ಅದು ನೋಡಿ ಅಂತೂ ತುಂಬಾ ಜಾಸ್ತಿ ಖುಷಿ ಆಯಿತು ನನಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಮೇಘನಾ, ಇಫ್ ಬೈ ಚಾನ್ಸ್ ನೀವು ನೋಡ್ತಾ ಇದ್ದೀರಾ ಅಂದರೆ. ಆ್ಯಂಡ್ ಎಸ್, ನೀವು ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದು ಬಂದು ಟೆರೆಸ್ ಫ್ಲೋರ್. ಸೊ ಟೆರೆಸ್ ಫ್ಲೋರಲ್ಲಿ ಈ ಥರ ಒಂದು ರೂಮ್ನ ಮಾಡ್ಕೊಂಡಿದ್ದಾರೆ ಇರಲಿ ಅಂತ ಹೇಳಿಬಿಟ್ಟು. ಅದು ಕೂಡ ಒಳ್ಳೆಯದೇ. ಲೈಕ್ ಬೈ ಚಾನ್ಸ್ ಫ್ಯೂಚರಲ್ಲಿ ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ಒಂದು ರೂಮ್ ಇದೆ ಅಲ್ಲಿ. ಆ್ಯಂಡ್ ಅದ್ರ ಜೊತೆಗೇ ಒಂದು ಓಪನ್ ಟೆರೆಸ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ ಮನೆ. ತುಂಬಾ ಚೆನ್ನಾಗಿ ಡೀಟೇಲ್ಡಾಗಿ ಕಟ್ಸಿದ್ದಾರೆ. ಎಲ್ಲೂ ಒಂದು ಸ್ವಲ್ಪನೂ ಜಾಗನ ವೇಸ್ಟ್ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಸ್ಪೇಸ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಆ ರೀತಿ ನೋಡೋಕ್ಕೆ ಹೋದರೆ ತುಂಬ ಪ್ಲ್ಯಾನಿಂಗಿಂದ ಕಟ್ಸಿದ್ದಾರೆ. ಇನ್ಫ್ಯಾಕ್ಟ್ ನಾನು ಯಾವಾಗಲೇ ಅವರು ಲೈಕ್ ಲಾಸ್ಟ್ ಇಯರ್ ಕಂಪ್ಲೀಟಾಗಿ ನಾನು ಯಾವಾಗಲೇ ಅವ್ರಿಗೆ ಕಾಲ್ ಮಾಡಿದ್ರು, ಮೇಘನಾ ಏನು ಮಾಡ್ತಾಯಿದ್ದೀರಾ? ಅಯ್ಯೋ ಸುಪ್ರಿಯಾ ಸೈಟ್ ಹತ್ರ ಇದ್ದೀನಿ, ಬರೀ ಬಿಲ್ಡಿಂಗ್ ಹತ್ರ ಇದ್ದೀನಿ, ಇದನ್ನೇ ಹೇಳ್ತಾಯಿದ್ರು. ಸೊ ಒಂಥರ ಅವ್ರು ನಿಂತು ಕಟ್ಸಿದಾರಲ್ವ, ಅದೇ ಒಂಥರ ಖುಷಿ ನನಗೆ. ಬಿಕಾಸ್ ಇವಾಗ ನನಗೆ ಏನಾದರೂ ಅದನ್ನು ಹೇಳಿದ್ರೆ ನೀವು ನಿಂತು ನಿಮ್ಮ ಮನೆ ಕಟ್ಟಿಸಿ ಅಂತ ನಂಗೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಬಟ್ ಅವ್ರ ಪಾಪ ಪ್ರತಿಯೊಂದೂ ಹ್ಯಾಂಡಲ್ ಮಾಡಿ ಒಂದೊಂದು ಟೈಮ್ ಒಂದೊಂದು ಹೊತ್ತು ಊಟನೂ ಮಾಡದಂತೆ ಅಲ್ಲಿ ಅವ್ರ ಬಿಲ್ಡಿಂಗ್ ಹತ್ರನೇ ನಿಂತಿದ್ದು ಮನೇನ ಕಟ್ಸ್ಕೊಂಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಪ್ರೌಡ್ ಕೂಡ ಫೀಲ್ ಆಗುತ್ತೆ ನನಗೆ. ಆ್ಯಂಡ್ ಗೈಸ್, ಇವಾಗ ಎಸ್ ಈ ರೀತಿಯಾಗಿ ಕಂಪ್ಲೀಟ್ ಮನೆ ಇದೆ. ಸೊ ಇದೊಂದು ಸ್ಪೇಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬುದ್ಧ ಏನೋ ಇಡ್ತೀವಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನನಗೆ ಅವ್ರ ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬ ಜಾಸ್ತಿ ಇಷ್ಟ ಆಯಿತು. ಸ್ಪೆಷಲಿ ಆ ಕಲರ್ ಕಾಂಬಿನೇಷನ್ಸ್ ಆಗಲಿ ಅದೆಲ್ಲ ತುಂಬಾ ಜಾಸ್ತಿ ಇಷ್ಟ ಆಯಿತು. ಮೇಘನಾ ಆಲ್ರೆಡಿ ಸಾಕಷ್ಟು ಸರಿ ತೋರಿಸಿದ್ದಾರೆ ಅನ್ಕೋತೀನಿ. ಅವರ ಬಿಲ್ಡಿಂಗ್ ಹೇಗಿದೆ, ಹೇಗೆ ಕಾಣಿಸುತ್ತೆ, ಅವರ ಫ್ಲೋರ್ಸ್ ಎಲ್ಲ ಹೇಗಿದೆ ಅನ್ನೋದು ತುಂಬ ಸತಿ ತೋರಿಸಿದ್ದಾರೆ ಅಂತ ಅನ್ಕೊತೀನಿ. ಸೊ ನೀವು ಅವರ ವ್ಲಾಗ್ಸಲ್ಲಿ ಡೀಟೇಲಾಗಿ ನೋಡ್ಬೋದು. ನನಗೆ ಈ ವಾರ್ಡ್ರೋಬ್ದು ಕಲರ್ಸ್ ಇದೆಲ್ಲ ತುಂಬ ಜಾಸ್ತಿನೇ ಇಷ್ಟ ಆಯಿತು. ಮತ್ತು ಒಳಗಡೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹಾಗೆ ನೋಡ್ತಾ ಇದೆ. ಆ್ಯಂಡ್ ಈ ಒಂದು ಮಿರರ್ ಏನಿದೆಯಲ್ಲ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿದ ಮೇಲೆ ಅವ್ರು ಹೋಮ್ ಟೂರ್ ಆಗ್ತಾರಲ್ಲ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಸೀರಿಯಸ್ಲಿ. ಯಾವ ರೀತಿಯಾಗಿ ಡೆಕೋರೇಟ್ ಮಾಡ್ತಾರೆ ಮನೇನ ಅನ್ನೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬಾಲ್ಕನಿ ಮಾತ್ರ ಸೀರಿಯಸ್ಲಿ ಗೈಸ್ ತುಂಬ ದೊಡ್ಡದಾಗಿ ಬಂದಿದೆ ಗೊತ್ತಾ ಬಾಲ್ಕನಿ. ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿ ಯಾರೂ ಬಾಲ್ಕನಿನ ತೊಗೊಳೋದಿಲ್ಲ. ಬಟ್ ಇವ್ರು ತುಂಬಾ ಲೈಕ್ ಆ ಬಾಲ್ಕನಿನ ತೊಗೊಂಡಿರೋದು ನಮ್ಮಮ್ಮನೂ ಹೇಳ್ತಾ ಇದ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಲ್ಲಿ ಒಂದು ಮನೆಗೆ ಒಂದು ಈ ಥರ ತುಂಬ ಹ್ಯೂಜ್ ಬಾಲ್ಕನಿ ಇರಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ಯಾಮಿಲಿ ಟೈಮ್ನ ನಾವು ಅಲ್ಲಿ ಸ್ಪೆಂಡ್ ಮಾಡ್ಬೋದು. ಸೊ ಸಕ್ಕತ್ತಾಗಿತ್ತು ಅದು. ಹಾಗೆ ಕೆಲವೊಂದು ಪಿಕ್ಚರ್ಸ್ನ ಕೂಡ ತೆಗೆಸ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿ ಅನಿಸ್ತು ಅವತ್ತಿನ ದಿನ ಅಂತಂದ್ರೆ. ಫುಲ್ ಪಾಸಿಟಿವ್ ಆಗಿತ್ತು. ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಅವತ್ತಿನ ದಿನ ನನ್ನ ಆ್ಯನಿವರ್ಸರಿ ಇತ್ತು. ನನ್ನ ಹಾಗೂ ಪುನೀತದು 7 ಇಯರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಮದುವೆ ಆ್ಯನಿವರ್ಸರಿ. ಬಟ್ ಪುನೀತ್ ಬೆಳಗ್ಗೆನೇ ಆಫೀಸಿಗೆ ಹೊಟ್ಟೋದ್ರು. ಆ್ಯಂಡ್ ನಾನು ಲೈಕ್ ಇಲ್ಲಿ ಗೃಹ ಪ್ರವೇಶಕ್ಕೆ ಅಂತ ಬಂದೆ. ಸೊ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ದೆ ಅವತ್ತಿನ ದಿನ ಬಂದು ಸಂಜೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಗೈಸ್, ದೇವರ ಅಲಂಕಾರ ಮಾತ್ರ ನಿಜವಾಗ್ಲೂ
ತುಂಬ 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 ಸಕ್ಕತ್ತಾಗಿತ್ತು. ನಾನು ಅಂದ್ಕೊತಿದ್ದೆ ನಾನು ಯಾವಾಗಲಾದರೂ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ರೆ ಇದೇ ರೀತಿಯಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ. ನಂಗೆ ಈ ಥರ ಸಖತ್ ಇಷ್ಟ ಆಯಿತು. ಆ ಕಲರ್ ಕಾಂಬಿನೇಷನ್ ಮತ್ತು ಅದು ಹಾಕಿದ್ರಲ್ಲ ಹಾರಗಳು ಅದೆಲ್ಲ ಸಖತ್ತಾಗಿ ಹಾಕಿದ್ರು. ಸೊ ದೇವ್ರನ್ನ ನೋಡೋಕ್ಕೆ ಒಂಥರ ಕಣ್ಣು ತೃಪ್ತಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು. ಹಾಗೂ ಗೈಸ್ ಇನ್ನು ಮುಂದೆ ವೀಡಿಯೋನ ಕಂಪ್ಲೀಟ್ ರಾ ಆಗಿ ಇಡ್ತೀನಿ. ಸೊ ರಾ ಇಟ್ಟರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇವ್ರದ್ದು ದೇವ್ರ ಮನೆ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹಾಕಿದಾಗ ಹೇಳ್ತಾ ಇದ್ರಿ ನೀವು ಕೂಡ ದೇವ್ರ ಮನೆ ತುಂಬ ಚೆನ್ನಾಗಿದೆ ಅಂತ. ಹೌದು, ತುಂಬಾ ಸಖತ್ತಾಗಿ ಮಾಡಿದ್ದಾರೆ ದೇವ್ರ ಮನೆನ. ನನಗೆ ಅದು ಗೋಪುರ ಥರ ಮಾಡಿರೋದು ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು. ಹಾಗೂ ಕೆಳಗಡೆ ಇದು ಬಂದು ಅವರ ಬಾಡಿಗೆ ಮನೆಗಳನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಆಗಿದೆ ರಮ್ಮೆ, ಸ್ಪೇಷಿಯಸ್ ಆಗಿದೆ ನೋಡು ಹಾಲು. ವಾಸ್ತು ಪ್ರಕಾರ ಫುಲ್ಲು ವಾಸ್ತುನ ಹಂಗೆ ಹಿಂಡ್ಕೊಂಡು ತಿಂದ್ಬಿಟ್ಟವ್ರೆ ಬೇಗನ. ಈ ರೂಮ್ ಒಂದು ಸ್ವಲ್ಪ ಚಿಕ್ಕದು ಬಂದಿದೆ. ಬರ್ತಾ ಇದ್ದೀವಿ. ಹಾಗೆ ಇವಾಗ ಊಟಕ್ಕೆ ಬಂದ್ವಿ. ಸೊ ನಾವೇ ಲಾಸ್ಟ್ ಗೆಸ್ಟ್, ಹಾಗೆ ನಾವೇ ಲಾಸ್ಟ್ ಪಂಕ್ತಿ ಬೇಗನ ಜೊತೆನೇ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ಫ್ಯಾಕ್ಟ್ ಲಾಸ್ಟಿಗೆ ಹೋಗಿದ್ದು ಒಂಥರ ಒಳ್ಳೇದೇ ಆಯಿತು, ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಅಂದರೆ ಮಾತಾಡೋದು ಇಲ್ಲ ಎಂಟ್ರೆನ್ಸ್ ಸಖತ್. ಮೇಘನಿಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಖುಷಿಗಳು ಒಂದೇ ಸಮನೆ ಬಂದು ಅಪ್ಪಳಿಸಿದಂತೆ ಆಗಿದೆ. ಜೊತೆ ಕಾಲು ನೋವು ಕೂಡ ಜಾಸ್ತಿ ಆಗೋಗಿದೆ. ಇನ್ನೆರಡು ದಿನ ಆರಾಮಾಗಿರು ನಿಮ್ಮ ಮನೆಯಲ್ಲಿ ಓಡಾಡ್ಕೊಂಡು. ನಾನು ಸ್ಪಾಟ್ಲೈಟ್ಸ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಗೂ ಅವರು ಬಂದು ಪ್ರಿಯಾಂಕಾ, ಮೇಘನ್ ಅವರ ತಂಗಿ, ಸ್ವಂತ ತಂಗಿ. ಸೊ ಇಲ್ಲಿಂದ ನನಗೆ ನಿಜವಾಗ್ಲೂ ಆ ಡೋರ್ ಹತ್ರ ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ. ಅವಾಗ ಒಳಗಡೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅದೇ ಮೇಘನಾಗಿ ಹೇಳ್ತಿದ್ದೆ, ಇನ್ಫ್ಯಾಕ್ಟ್ ವಿಡಿಯೋನಲ್ಲಿ ತೋರಿಸ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನಿಮ್ಮ ಮನೆ ಅಂತ. ಕೆಳಗಡೆ 2 ಮನೆ ಬಾಡಿಗೆಗೆ ಅಂತ 1 BHK ಮತ್ತೆ 2 BHK. ನನಗೆ ಇಷ್ಟ ಇದ್ದು ದೇವ್ರ ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ವಿಂಗ್ ವುಡ್ ಕಾರ್ವಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕೂತ್ಕೊಳ್ಳಪ್ಪ ನೀನು. ಮನೆ ಗುರು ಪ್ರವೇಶಕ್ಕೆ ಇಷ್ಟೆಲ್ಲ ಮಾಡಿದೀನಿ. ನಮ್ಮ ಮನೆ ಗುರು ಪ್ರವೇಶಕ್ಕೆ ಬಂದೇನ ಮಾಡಿಲ್ಲ. ಅದು ಅಂತ ಸೀನ್ ಎಲ್ಲ ಇನ್ 2 ವರ್ಷಕ್ಕೆ ನಾನು ಮನೆ ಕಟ್ತೀನಿ. ಆಗ ಬಂದು ನೀನ್ ಹಿಂಗೆಲ್ಲ ಮಾಡ್ಬೇಕು. ಕುಂಕುಮ ಕೊಟ್ಟಿ ನಿಮ್ಮ ಮದ್ವೆ ಆಲ್ರೆಡಿ ನಾನು ಮಾಡಿದೀನಿ. ಅಲ್ಲಿ ಇದನ್ನ ಎತ್ಕೊಡು, ಇದ್ ಕಡೆನ ಇದೆಯಾ? ನಾನು ವುಡ್ ಕಾರ್ವಿಂಗ್ ತೋರ್ಸಕ್ಕೆ ಏನು ಸಾಹಸ ಪಡ್ತಾವ್ರೆ ಅಂದರೆ ಚೆನ್ನಾಗಿ ಬಂದಿದೆ. ಇದು ಎಷ್ಟು ಚೆನ್ನಾಗಿದೆ, ಇದು ಚೆನ್ನಾಗಿ ಬಂದಿದೆ ಮೇಘನ. ನೋಡಮ್ಮ ಇವಾಗ ನೋಡು ಸಕ್ಕದಾಗಿ ಕಾಣಿಸ್ತೈತಲ್ವಾ? ಅದು ಇನ್ನೂ ನೀಟಾಗಿ ಅದು ಉಜ್ಜಿಬಿಟ್ಟು ಪಾಲಿಶ್ ಮಾಡ್ಬೇಕಂತೆ ಆಂಟಿ ಅರ್ಜೆಂಟ್ ಅಲ್ಲಿ. ಗೃಹ ಪ್ರವೇಶಕ್ಕೆ ಅಂತ ಸುಮ್ಮನೆ ಅದು ಕೈ ಪಾಲಿಶ್ ಮಾಡಿರೋ ಸ್ಪ್ರೇ ಪಾಲಿಶ್ ಬರುತ್ತೆ. ಅದು ಸುಮ್ಮನೆ ಗೃಹ ಪ್ರವೇಶಕ್ಕೆ ಅಂತ. ಹ್ಯಾಂಡ್ಲೂಮ್ ಎಷ್ಟು ಚೆನ್ನಾಗೈತೆ ಅದು, ಹುಡುಕಿರೋದು. ಹೌದಾ ಬಿಡವ, ಎಲ್ಲೆಲ್ಲೆಲ್ಲೆ ಪಿಂಟ್ರೆಸ್ಟ್ ನಂತೂ ಫುಲ್ಲು ಹಿಂಡು ಬಿಟ್ಟವ್ರೆ. ರೆಸ್ಟೇ ಕೊಟ್ಟಿಲ್ಲ. ನೈಟ್ ಬರೀ ಅದ್ ನೋಡ್ಕೊಂಡು
ಹೆಂಗ್ ಮಾಡಿಸ್ಬೋದು ನಮ್ಮನೆ ಯಾವೆಲ್ಲಿ ಏನೇನ್ ಮಾಡಿಸ್ಬೋದು ಅಂತ. ಆಮೇಲೆ ಈ ತರ ಬಂದ್ರೆ ಚೆನ್ನಾಗಿರಲ್ಲ, ಇದು ಚೆನ್ನಾಗಿರುತ್ತೆ ಅಂತ ಅದ್ ಎಷ್ಟು ಇಟ್ಕೊಂಡಿದೀನೋ ಈ ಪುಣ್ಯಕ್ಕೆ ಅದ್ ಯಾವ್ಯಾವ್ದು ಮಾಡ್ಸಿದೀನೋ ಅದೇ ಗೊತ್ತಿಲ್ಲ. ಡಿಲೀಟ್ ಮಾಡ್ಕೊಂಡು ಹೋಗ್ಕೋಬೇಕು ಈಗೆಲ್ಲ ಒಂದ್ ಕಡೆಯಿಂದ. ತಗೊಳ್ಳುವ. ಶ್ರದ್ಧೆ ಭಕ್ತಿಯಿಂದ ವಿಡಿಯೋ ಮಾಡಿ ನೀಟಾಗಿ. ನನ್ಗದೊಂಚೂರು ವಿಡಿಯೋ ಕ್ಲಿಪ್ಪಿಂಗ್ ಕಳ್ಸಿಕೊಟ್ಬಿಡಿ ಆಮೇಲೆ, ಆಯ್ತಾ? ಏನಂತ ನನ್ನ ತಂಗಿ ಯಾರಿಗೆ ಕುಂಕುಮ ಕೊಟ್ಟರು ನೋಡಿ ಅಂತನ ನಂಗೆ ಗೊತ್ತು. ನೀನು ನಮ್ ರಾಣಿ ಯಾವ ಕೆಲ್ಸನೂ ಮಾಡ್ತಾ ಇದ್ದವಳು ಇವತ್ತು ಇಷ್ಟು ಕೆಲಸ ಮಾಡಿದಾಳು ನೋಡಿ ಅಂತ ಬೇಕಾದ್ರೆ ಹಾಕ್ಬೋದು. ಕಳ್ಸಿದ್ದಾರೆ. ಆಂಟಿ ಬರ್ಲಿಲ್ವಾ? ಬಂದಿಲ್ಲ. ನಮ್ದು ಕುಚ್ಚು ಕುಚ್ಚು ಅಪ್ಪ ಹಂಗೆ ಇಳಿಬಾರ್ದು ಕಣೋ. ಆಂಟಿ ಕೊಡು ರಾಣಿ. ಮಾಡಿದ್ದೀನಿ ಬಿಡಿ, ಹಾಕಿ ಕಳಿಸ್ತೀನಿ ನಿಮಗೆ. ಕಾಪಿ ರೈಟ್ ಅಂತ ಹಾಕ್ತೀನಿ ನಾನು. ಇವ್ರದವ್ರು ಕಾಪಿ ಮಾಡ್ತಾರೆ. ಇಲ್ಲ ನಾನೇ ಹಾಕ್ತೀನಿ ಕಾಪಿ ರೈಟ್. ಕುಡಿಯಕ್ಕ ಬಾಕ್ಸ್ ಮನೇಲಿ ವಾಶ್ ಮಾಡ್ಬಿಟ್ಟು ಹಾಕುದಾಗಿ ಅದ್ರೊಳಗೆ ಹಾಕಲ್ಲ ಇರಮ್ಮ, ಹಂಗಲ್ಲ ಕಪ್ ಸಮೇತ ಕೊಡ್ತೀನಿ. ಕಪ್ ಸಮೇತ ಹಾಕೊಡು. ಹಾ ಹೌದು. ಇಲ್ಲ ನಂಗೆ ಆಕ್ಚುಲಿ ಕರೆದ್ಬಿಟ್ಟು ತೋರಿಸಿದ್ರು ಅವಾಗಲೇ ವುಡ್ ಕಾರ್ವಿಂಗ್ ಇದ್ದಾರ ಮಾಡಿಸಿದಂತೆ. ಇದು ನೋಡಿದಲ್ಲ ನಾನು. ನಮ್ಮ ಅಮ್ಮನ ಮೇನ್ ಇದು ಬ್ರ್ಯಾಂಡ್. ಎಲ್ಲರೂ ಬನ್ನಿ. ಡಯಟ್ ಅಂದ್ರೆ ನಾನೇ ಮಾಡ್ಕೊಡ್ತೀನಿ. ಸುಮ್ಮನೆ ಕೋಸ್ ಪ್ರಿಯಾಂಕ ಅಂತ ಇದ್ದೀನಿ. ಇದು ಮೇಘನ ಪ್ರಿಯಾಂಕನ ಹೊಗಳ್ತಾರೋ ಅಲ್ವಾ ನೀವು? ಸೊ ಗೈಸ್, ನಾವು ಮೇಘನ ಮನೆಗೆ ಹೋಗಿದ್ದು ಬಂದು ಒಂದು 2 ಗಂಟೆ ಆಗಿತ್ತೇನೋ. 4-4:15 ತನಕನೂ ಅಲ್ಲಿದ್ವಿ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಬಿಕಾಸ್ ಮಮ್ಮಿ ಕೂಡ ಸಂಜೆ ಅಂಗಡಿ ಹತ್ರ ಹೋಗಬೇಕಿತ್ತು. ಸೊ ಅದಕ್ಕೇ ಹೊರಟ್ಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ದು. ಇನ್ನೊಂದ್ಸತಿ ಯಾವಾಗಲಾದರೂ ಹೋಗಬೇಕು ಹೇಳಿದ್ದಾರೆ. ವೈಭವ ಲಕ್ಷ್ಮಿ ಪೂಜೆ ಕೊನೆ ಪೂಜೆಗೆ ಕರಿತೀನಿ ಬನ್ನಿ ಸುಪ್ರಿಯಾ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಆದಷ್ಟು ಅವಾಗ ಎಲ್ಲರೂ ಹೋಗೋಕ್ಕೆ ಟ್ರೈ ಮಾಡಬೇಕು. ಲಚ್ಚು ಕೂಡ ಹೇಳ್ತಾ ಇದ್ದು ನಾನು ಹೋಗಬೇಕು, ನಾನು ನೋಡಬೇಕು ಮೇಘನ ಹಾಕೋರ್ ಮನೆ ಹೇಗಿದೆ ಅಂತ. ಸೊ ನೋಡೋಣ, ಕೊನೆ ಪೂಜೆಗೆ ಆದರೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಅವ್ರು ನಮ್ಮನ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು. ಬಟ್ ಎಲ್ಲರೂ ಕೆಲವೊಂದು ಕಾರಣದಿಂದ ಹೋಗೋಕ್ಕಾಗಿರಲಿಲ್ಲ ಗೃಹ ಪ್ರವೇಶಕ್ಕೆ. ಸೊ ಅದಕ್ಕೆ ಇನ್ನೊಂದು ಪೂಜೆಗೆ ಮಾತ್ರ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಓಕೆ ಗಾಯ್ಸ್, ಬಂದ್ವಿ ಮನೆಗೆ. ಇವಾಗ ಜಸ್ಟ್ ಬಂದ್ವಿ. ಅಪ್ಪ ಅಲ್ಲಿ 5 ಗಂಟೆಗೆ ಬಿಟ್ಟಿದ್ದಕ್ಕೆ ಇಲ್ಲಿ 6:45 ಬಂದಿದ್ದೀವಿ. ಆಲ್ಮೋಸ್ಟ್ 1.5 ಅವರೇ ಬೇಕು ನಮಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸೊ ಬಂದ್ವಿ ಮನೆಗೆ ಫೈನಲಿ. ಆ್ಯಂಡ್ ಮಾಡಮ್ಮ ಹೊಡೆದಾಕ್ಬಿಡ್ತೀನಿ ನಾನು ಬಿಡೋದಲ್ಲ, ಬಂದ್ಬಿಟ್ಟೆ ಬರೀ ಡ್ರಾಮಾ ಮಾಡ್ತಾನೆ. ಆ್ಯಂಡ್ ಗೈಸ್, ಇವತ್ತು ಏನು ಗೊತ್ತಾ, ಇವತ್ತು ನಾನು ಬೆಳಗ್ಗೆನೇ ಹೇಳಬೇಕಿತ್ತು. ಆವಾಗ ಬೆಳಗ್ಗೆನೇ ಹೇಳೋಕ್ಕೆ ಪುರಿ ಜೊತೆಲಿರಲ್ವಲ್ಲ, ಅದಕ್ಕೆ ಆವಾಗ ಹೇಳಿಲ್ಲ. ಸೊ ಇವತ್ತು ಏನ್ರಿ ಇವತ್ತು ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ ಇವತ್ತು ನಮ್ಮದು. ನಮ್ಮ ವಿವಾಹ ವಾರ್ಷಿಕೋತ್ಸವ 7 years ಕಂಪ್ಲೀಟ್ ಆಗಿದೆ ನಮ್ಮಿಬ್ರದ್ದು ಮದುವೆ. 7 ಕಂಪ್ಲೀಟ್ ಆಯ್ತು ತಾನೇ? 2017. 7 years ಕಂಪ್ಲೀಟ್ ಆಯಿತು. 8 years ರನ್ನಿಂಗ್ ಆಗ್ತದೆ. ಹೌದು. ಸೊ ಎಸ್, 7 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವಿಬ್ಬರ ಜೊತೆ. ಸೊ ನಮ್ಮದು ಇವತ್ತು ಆ್ಯನಿವರ್ಸರಿ. ಮತ್ತೆ ನನ್ನ ಗಂಡನಿಗೆ ನೋಡಿ, ನನ್ನ ಗಂಡ ಫುಲ್ಲು ಟವಲೆಲ್ಲ ಹಾಕ್ಕೊಂಡು ಹಳ್ಳಿ ಸ್ಟೈಲಲ್ಲಿ ಕುತ್ಕೊಬಿಟ್ಟವ್ರೆ ಮೂವಿ ನೋಡಿಕೊಂಡು. ಆವಾಗಲೇ ಬಂದವ್ರೆ ಪಾಪ. ನನ್ನ ಹೆಂಡತಿ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾಳೆ ಅಂತ ನಾನು ಗೃಹ ಪ್ರವೇಶಕ್ಕೆ ಹೋಗಿ ಲೇಟಾಗಿ ಬಂದ್ಬಿಟ್ಟಿದ್ದೀನಿ. ಮತ್ತೆ ಏನ್ರಿ ಆ್ಯನಿವರ್ಸರಿ ಗಿಫ್ಟು? ಆ್ಯನಿವರ್ಸರಿಗೆ ಲಾಸ್ಟ್ ಇಯರ್ ಗಿಫ್ಟ್ ಮಾಡಿದ್ವಿ. ಅದು ಇವಾಗ ಬರ್ತಾ ಇದೆ. ಲಾಸ್ಟ್ ಇಯರ್ ಬುಕ್ ಮಾಡಿದ್ದಕ್ಕೆ ಬುಕ್ ಮಾಡಿದ್ದಕ್ಕೆ ಈಗ ಬರ್ತಿದೆ, ನೋಡೋಣ ಏನಂತ. ಸೊ ಲಾಸ್ಟ್ ಇಯರ್ ಬುಕ್ ಮಾಡಿದ್ದಕ್ಕೆ ಇವಾಗ ಬರ್ತಾ ಇದೆ ಅಂತೆ. ಇವಾಗ ಹೋಗ್ಬಿಟ್ಟು ತೊಗೊಂಬರ್ಬೇಕು.
ಅದಕ್ಕಿಂತ ಮುಂಚೆ ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆನಿವರ್ಸರಿ ನಿಮಗೆ. ಥ್ಯಾಂಕ್ ಯು. ಮತ್ತೆ ಏನು ಸಮಾಚಾರ? ಎಲ್ಲ ಹೇಳಬೇಕು. ನನಗೆ ಏನು ಗೊತ್ತಾ, ನೆನ್ನೆ ರಾತ್ರಿ ಫುಲ್ಲು ನೆನ್ನೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದರಲ್ಲಿ ಸುಸ್ತಾಗಿ ಮಲ್ಕೊಬಿಟ್ಟಿದ್ವಿ ರಾತ್ರಿ. ಅದಾದಮೇಲೆ ನನಗೆ ರಾತ್ರಿ ನೆನ್ನೆ ಸಂಜೆ ರಾತ್ರಿ ತನಕ ನೆನಪೈತೆ, ಬಟ್ 12 ಗಂಟೆಗೆ ಮರ್ತೋಗಿದ್ದೀನಿ, ಮಲ್ಕೊಬಿಟ್ಟೆ. ಅಲ್ಲೈತೆ ಅಲ್ಲಿ ಅಮ್ಮಮ್ಮ. ಆಮೇಲೆ ಬೆಳಗ್ಗೆ ಪುನೀತ್ 6 ಗಂಟೆಗೆ ಆಫೀಸ್ಗೆ ಹೋಗ್ತಾ ಇದ್ರಲ್ಲ, ಆಫೀಸ್ಗೆ ಹೋಗ್ಬೇಕಾದ್ರೆ ಆ್ಯಸ್ ಯೂಶ್ವಲ್ ಡೈಲಿ ಹೋಗ್ಬೇಕಾದ್ರೆ ಬಂದು ಬಾಯ್ ಹೇಳ್ಬಿಟ್ಟು ಹೋಗ್ತಾರೆ. ಸರಿ ಬಂದರು, ಬಾಯ್ ಬಂದರು, ಹಿಂಗೆ ಮಾಡಿದ್ರು. ಸರಿ ನೋಡಿದೆ ಬಾಯ್ ಅಂತಂದೆ. ಬಂದ್ಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ ಅಂದರು. ಅವಾಗ ನನಗೆ ಅಯ್ಯೋ ಇವತ್ತು ನನ್ನ ಆ್ಯನಿವರ್ಸರಿ ಅಲ್ವಾ ಅಂತ ಆಮೇಲೆ ಎದ್ದು ಬಂದು ನನ್ನ ಗಂಡನಿಗೆ ಒಂದು ಹಗ್ ಮಾಡಿ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿ ಕಳಿಸ್ಕೊಟ್ಟೆ. ಯಾಕ್ರಿ ಪುನಿ ಯಾವಾಗಲೂ ಹಿಂಗೆ ಆಗುತ್ತೆ? ಹಂಗೆ ಆಗುತ್ತೆ. ಯಾಕೆಂತ ನೀವೇ ಕೇಳಿ, ಇಷ್ಟ ಇಲ್ಲ ಅನ್ಸುತ್ತೆ. ಏನು ಇಷ್ಟ ಇಲ್ಲ? ಇಷ್ಟ ಇಲ್ದಂತೆ ನಾನು 8 ವರ್ಷ ಇವ್ರ ಜೊತೆ ಸಂಸಾರ ಮಾಡಿದ್ದೀರಾ, 7 ವರ್ಷ. ಆಹಾ ಹೆಂಗಿದ್ಯಾ ನೋಡು ಗಂಡ, ಬಿಡಿ ಬಿಡಿ ಗಂಡ. ಸೊ ಬನ್ನಿ ಇವಾಗ ಹೋಗೋಣ ನಮ್ಮ ಗಿಫ್ಟ್ ತರಕ್ಕೆ. ಏನ್ರಿ ಕೊಡಿಸ್ತೀಯಾ? ಲಾಸ್ಟ್ ಇಯರೇ ಕೊಡಿಸ್ಬಿಟ್ಟವ್ರು ಈ ವರ್ಷಕ್ಕೆ, ಮತ್ತೆ ಮುಂದಿನ ವರ್ಷಕ್ಕೆ ಈ ವರ್ಷನೇ ಕೊಡಿಸ್ಬಿಡ್ತೀಯಾ? ಇವಾಗ ಈ ವರ್ಷಕ್ಕೆ ಹೋದ ವರ್ಷ ಕೊಡ್ಸವ್ರೆ, ಸೊ ಮುಂದಿನ ವರ್ಷಕ್ಕೂ ಈ ವರ್ಷನೇ ಅಡ್ವಾನ್ಸ್ ಆಗಿ ಕೊಡಿಸ್ಬಿಡ್ತೀಯಾ ಅಂತ ನಾನು ಕೇಳಿದ್ದು ಅಷ್ಟೇ. ಏನ್ರಿ ಮುಂದಿನ ವರ್ಷಕ್ಕೆ ಬೇರೆ ಗಿಫ್ಟ್ ಕೊಡ್ಸೋಣ, ದೊಡ್ಡ ಗಿಫ್ಟ್. ದೊಡ್ಡ ಗಿಫ್ಟ್ ಮುಂದಿನ ವರ್ಷ ಇದಷ್ಟೇ ದೊಡ್ಡ ಗಿಫ್ಟ್ ಬರಲ್ವಲ್ಲ, ಬರುತ್ತೆ. ಆಚೆ ವರ್ಷಕ್ಕೆ ಬರುತ್ತೆ. ಮುಂದಿನ ವರ್ಷಕ್ಕೆ ಬರಲ್ಲ, ಆಚೆ ವರ್ಷಕ್ಕೆ ಬರುತ್ತೆ ದೊಡ್ಡ ಗಿಫ್ಟ್. ಓಕೆ ಗೈಸ್, ಮತ್ತೆ ವಿಡಿಯೋ ನಾವೇನಾದರೂ ಹೋದರೆ ಇವತ್ತು ಈಗ ದೊಡ್ಡ ಏನು ಗಿಫ್ಟು ಅಂತ ಅನ್ಕೋತಾ ಇರ್ಬೋದು. ಲಾಸ್ಟ್ ಇಯರೇ ಏನಮ್ಮ ಇವನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಕೇಳಿ ಒಂದು ಸ್ವಲ್ಪ ನನ್ನ ಮಗನ. ಏನಮ್ಮ ಇಟ್ಕೊಂಡೆ ತಿನ್ನಿಸ್ತೀನಿ. ಯಾಕೆ ತಿನ್ಸಿಲ್ವಾ? ಅಲ್ಲಿ ರುಮಾಲಿ ರೊಟ್ಟಿ ತಿನ್ನಿಸ್ದೆ. ರುಮಾಲಿ ರೊಟ್ಟಿ, ಬನಾನಾ ಒಂದು. ಸೊ ಏನು ಗಿಫ್ಟು ಅಂತ ಅನ್ಕೋತಾ ಇರ್ಬೋದು. ಏನಪ್ಪ ಅಂದರೆ ಲಾಸ್ಟ್ ಇಯರೇ ನಿಮಗೆ ಗೊತ್ತಿದೆ, ನಾವು ಮಲಬಾರ್ ಗೋಲ್ಡ್ಸ್ಗೆ ಹೋಗ್ಬಿಟ್ಟು ನನ್ನ ಗಂಟೆ ಲಾಸ್ಟ್ ಇಯರ್ ಈ ಒಂದು ಡೈಮಂಡ್ ರಿಂಗ್ ಇದ್ರದ್ದು ಒಂದು ಇದು ಬಿದ್ದೋಗ್ಬಿಟ್ಟಿದೆ. ಇದನ್ನು ಹಿಂಗೆ ಮಾಡ್ತೀನಿ ತಡ್ರಿ. ಇದು ಬಂದು ನಮ್ಮ ಎಂಗೇಜ್ಮೆಂಟ್ ರಿಂಗ್ದು ಮೇಲ್ಗಡೆ ಬಿದ್ದೋಗಿದೆ, ಅದು ಹಾಕ್ಸ್ಬೇಕು. ಸೊ ಲಾಸ್ಟ್ ಇಯರ್ ಬಂದು ನನಗೆ ಈ ಒಂದು ಡೈಮಂಡ್ ರಿಂಗ್ನ ಗಿಫ್ಟ್ ಮಾಡಿದ್ರು. ಆವಾಗಲೇ ಒಂದು ಗೋಲ್ಡ್ ಸ್ಕೀಮ್ನ ತೊಗೊಂಡಿದ್ವಿ. ಸೊ ಆ ಗೋಲ್ಡ್ ಸ್ಕೀಮ್ದು ಇವತ್ತಿಗೆ ಆ್ಯಕ್ಚುಲಿ ಲೈಕ್ ಲಾಸ್ಟ್ ಮಂತೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ, 11 ಮಂತ್ಸ್ದು ಇರುತ್ತೆ. ಪುನಃ ಒಂದು ಏನಂತ ಕೇಳಪ್ಪ ಒಂದು ಸ್ವಲ್ಪ. ಮಾಡ್ತಾ ಮನೆ 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 ಮಾಡ್ಲಾ? ಇಲ್ಲಿ ಮಾಡ್ತೀನಿ. ಮನೇವಾ ಮತ್ತೇನಮ್ಮ ಏನ್ ಬೇಕು? ಏನಂತೆ? ಸೊ ಗೈಸ್, ಅವಾಗಲೇ ನಾನು ಏನು ಹೇಳ್ತಿದ್ದೆ, ಲೈಕ್ ಲಾಸ್ಟ್ ಇಯರ್ ಈ ಒಂದು ಡೈಮಂಡ್ ರಿಂಗ್ನ ಗಿಫ್ಟ್ ಮಾಡಿದಾಗ ಪುನೀತ್ ಒಂದು ಸ್ಕೀಮ್ನ ಕೂಡ ತಗೊಂಡಿದ್ರು. ಸೊ ಆ ಸ್ಕೀಮ್ ಪ್ರಕಾರ ನಮ್ಮದು ಈ ವರ್ಷದ್ದು ಅಂದರೆ ಅದು 11 ಮಂತ್ ಸ್ಕೀಮ್ ಇರುತ್ತೆ. ಸೊ 11 ಮಂತ್ಸ್ ಮುಗ್ದೋಯ್ತು. ಆ್ಯಂಡ್ ನಮಗೆ ಅಕ್ಟೋಬರಲ್ಲೇ ನನಗೆ ಮೆಸೇಜ್ ಬಂದಿತ್ತು, ಅಕ್ಟೋಬರ್ ಎಂಡಲ್ಲಿ. ಸೊ ನಾನು ಪುನೀತ್ಗೆ ಹೇಳಿದ್ದೆ, ಬಿಡ್ರಿ ನಾನು ಇನ್ನೇನು ಆ್ಯನಿವರ್ಸರಿ ದಿವಸನೇ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಹೇಳಿದೆ. ಸೊ ಅದಕ್ಕೇ ಇವತ್ತು ಹೋಗಬೇಕಿತ್ತು, ಬಟ್ ಇವಾಗ ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಏನು ರೀ, ಹೋಗಿ ಬರೋಣ ಬೇಡವಾ? ಹೋಗಿ ಬರೋಣ ಬೇಡವಾ? ನೋಡೋಣ. ಮತ್ತೆ ಅವ್ರು ಏನಾದ್ರು ಇದು ಮಾಡಿಬಿಟ್ರೆ ಅಂತ. 11 ಮಂತ್ಸ್ ಆಯ್ತಲ್ಲ. ಸೊ ಹೋಗ್ಬಿಟ್ಟು ಅಟ್ಲೀಸ್ಟ್ ನೋಡ್ಕೊಂಡಾದ್ರೂ ಬರೋಣ ಅಲ್ವಾ? ಏನು ಅಂದರೆ ನಮಗೆ ಎಷ್ಟು ಬರ್ತಾ ಇದೆ ಅದೆಲ್ಲ ಕೇಳ್ಕೊಂಡಾದ್ರೂ ಬರೋಣ. ಏನು ತೊಗೊಳ್ದಿದ್ರು ಅಟ್ಲೀಸ್ಟ್ ಅದಾದ್ರೂ ಕೇಳ್ಕೊಂಡು ಬರೋಣ ಅಂತ. ಆದರೆ ಇನ್ನೊಂದು ಸ್ಕೀಮ್ ಹಾಕ್ಕೊಂಬರೋಣ ನೆಕ್ಸ್ಟ್ ಇಯರ್ಗೆ ಕಣ್ರಿ. ಓಕೆ ಗೈಸ್, ಸೊ ಎಸ್, ಬನ್ನಿ. ಬೈ ಚಾನ್ಸ್ ಹೋದರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ. ಸೊ ನಚ್ಚು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ. ಮತ್ತು ನಾಳೆಗೂ ಕೂಡ ಬೇರೆ ಪ್ಲ್ಯಾನ್ಸ್ ಇದೆ. ಅದು ಆಲ್ಮೋಸ್ಟ್ ಲಚ್ಚು ಬ್ಲಾಗಲ್ಲಿ ತುಂಬ ಬೇಗ ಬಂದೇ ಬಿಟ್ಟಿರುತ್ತೆ. ಸೊ ಆವಾಗ ನೀವು ನೋಡ್ತೀರಾ ಏನು ಅಂತ ಅಲ್ಲ. ಆ್ಯಂಡ್ ಬನ್ನಿ ಇವಾಗ ಫಸ್ಟು ನನ್ನ ಸ್ಯಾರಿ ಇದೆಲ್ಲ ಚೇಂಜ್ ಮಾಡೋಣ. ಮತ್ತು ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಒಂದು ನಿಮಿಷ ಹಿಂಗೆ ಫುಲ್ ಸ್ಯಾರಿ ತೋರಿಸ್ರಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗೆ ಕಾಣಿಸ್ತಾ ಇದ್ದೀನಿ?
ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಥ್ಯಾಂಕ್ ಯು. ನಾವಿವತ್ತು ಇಬ್ರು ಗಂಡ ಹೆಂಡತಿ ಎಲ್ಲೂ ದೇವಸ್ಥಾನಕ್ಕೆ ಹೋಗಿಲ್ಲ. ಬಂದೆ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ತಲೆಗೆ ಸ್ನಾನ ಮಾಡಿದೀವೆಲ್ಲ ಆ್ಯನಿವರ್ಸರಿಗೆ. ಸೊ ಗೈಸ್, ಈ ಸೀರೆ ತುಂಬ ನಂಗೆ ಇಷ್ಟ ಆಯ್ತು, ನಂಗೆ ಸಖತ್ ಇಷ್ಟ ಆಯ್ತು ಈ ಸೀರೆ. ಈ ಸೀರೆ ಬಂದು ಸುಮಂತನ ಮದುವೆಗೆ ನಾನು ತಗೊಂಡಿದ್ದಂಥ ಸೀರೆ, ಅಂದರೆ ನನಗೆ ನಮ್ಮ ಮೈದನ ಕೊಡಿಸಿದಂಥ ಸೀರೆ. ಓಕೆ ಗಾಯ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಅದಾದಮೇಲೆ ನಾವು ಲೈಕ್ ಮಲಬಾರ್ ಗೋಲ್ಡ್ಸ್ಗೆ ಹೋಗಲಿಲ್ಲ, ಬಿಕಾಸ್ ಮಕ್ಕಳು ಬೇರೆ ಇದ್ರಲ್ಲ. ಸರಿ, ಅವ್ರನ್ನ ಬಿಟ್ಟು ಹೋಗೋದು ಹೇಗೆ. ಲಚ್ಚು ಕೂಡ ಸ್ವಲ್ಪ ಲೇಟಾಗಿ ಬಂದಳು. ಸರಿ ಆಯಿತು, ನೆಕ್ಸ್ಟ್ ವೀಕೆಂಡ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನಮಗೆ ವೀಕ್ ಡೇಸ್ ಮತ್ತು ನಾವು JP ನಗರ್ಗೆ ಹೊರಟೋಗ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕೆಂಡ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಮತ್ತೆ ಹೋದಾಗ ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ತಗೊಂಡೆ ಏನು ಎತ್ತ ಅಂತ ಎಲ್ಲ. ಆ್ಯಂಡ್ ಎಸ್ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್.